ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರ ಇಂದಿನ ಒಂದು ಸಂಚಿಕೆಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ವಶೀಕರಣ ತಂತ್ರದ ಕುರಿತಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ತಂತ್ರವನ್ನು ಯಾವ ರೀತಿ ಮಾಡೋದು, ಯಾವ ರೀತಿ ನೀವು ಇಷ್ಟಪಟ್ಟವರನ್ನು ನಿಮ್ಮ ಜೀವನದಲ್ಲಿ ಬರುವ ರೀತಿ ಮಾಡೋದು, ನಿಮಗೆ ಏನಾದರೂ ಕೈ ಕೊಟ್ಟಿದ್ರೆ, ಮೋಸ ಮಾಡಿದರೆ, ಸ್ತ್ರೀಯಿಂದ ಅನ್ಯಾಯ ಆಗಿತ್ತು, ಪುರುಷನಿಂದ ಅನ್ಯಾಯ ಆಗಿತ್ತು ಅಂತ ಹೇಳುವವರು ಖಂಡಿತವಾಗ್ಲೂ ಕೂಡ ಆ ಅನ್ಯಾಯವನ್ನು ಸರಿಪಡಿಸಿಕೊಳ್ಳೋದಕ್ಕೆ ಈ ತಂತ್ರವನ್ನು ಉಪಯೋಗಿಸ್ಬೋದು. ಖಂಡಿತವಾಗ್ಲೂ ಕೂಡ 100% ಈ ತಂತ್ರ ಅನ್ನೋದು ಫಲಕಾರಿಯಾಗಿ ನಿಮಗೆ ಫಲವನ್ನು ಕೊಡ್ತಕ್ಕಂತಹ ತಂತ್ರವನ್ನು ನನಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ಯಾರ್ಯಾರು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗಳನ್ನು ನೋಡಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ನಿಮ್ಮನ್ನೇನಾದರೂ ಕಾಡ್ತಾ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಮೊದಲನೇದಾಗಿ ಈ ತಂತ್ರವನ್ನು ಯಾವ ರೀತಿ ಮಾಡೋದಪ್ಪ ಅಂದರೆ, ನೀವು ನಿಮ್ಮ ವಠಾರದಲ್ಲಿರ್ತಕ್ಕಂತಹ ಈ ಒಂದು ಮರ, ಅಶ್ವತ್ಥ ಮರ, ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ಮರ. ಈ ಮರದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಈ ಮರವು ಬಹಳಷ್ಟು ಆಕ್ಸಿಜನ್, ಆಮ್ಲಜನಕವನ್ನು ಬಹಳಷ್ಟು ಕೊಡ್ತದೆ ಅಂತ ಹೇಳ್ತೇವೆ. ಅದರ ಜೊತೆಗೆ ದೇವರು ಕೂಡ ಈ ಒಂದು ಮರದ ಇದರಲ್ಲಿ ನೆಲೆಸಿರ್ತಾರೆ ಅಂತ ಹೇಳಿ ಕೂಡ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಆ ಒಂದು ಎಲೆಯ ಸಹಾಯದಿಂದ ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣ ತಂತ್ರವನ್ನು ಮಾಡಬಹುದು. ವೀಕ್ಷಕರೇ, ಯಾವ ರೀತಿ ಮಾಡೋದು ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಆ ಎಲೆಯನ್ನು ತೆಗೆದುಕೊಂಡು ಆ ಎಲೆಯ ಹಿಂಭಾಗದಲ್ಲಿ ಈ ತಂತ್ರವನ್ನು ಮಾಡ್ತಕ್ಕಂಥದ್ದು. ಆ ತಂತ್ರ ಏನಪ್ಪ ಅಂದರೆ, ಒಂದು ಯಾರನ್ನು ಇಷ್ಟಪಟ್ಟಿರ್ತೀರಲ್ಲ ಅವರನ್ನು ನೀವು ಪಡೆಯೋದಕ್ಕೆ ಒಂದು ತ್ರಿಕೋನಾಕಾರವನ್ನು ಬರ್ಕೊಳ್ಳಿ. ತ್ರಿಕೋನಾಕಾರವನ್ನು ಬರೆದುಕೊಂಡ ನಂತರದಲ್ಲಿ ಈ ಭಾಗದಲ್ಲಿ ಅವರ ಹೆಸರನ್ನು ಬರೆಯಿರಿ. ಇನ್ನು ಈ ಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಿರಿ. ಕೆಳಗಡೆ ವಶೀಕರಣಂ ಅಂತ ಹೇಳಿ ಬರೀರಿ. ಮಧ್ಯದಲ್ಲಿ ಓಂ ಪ್ಲಾಂ ಬ್ಲೀಂ ಕ್ಲೋಮ್ ಅಂತ ಹೇಳಿ ಬರ್ಕೊಳ್ಳಿ. ಓಂ ಪ್ಲಾಂ ಬ್ಲೀಂ ಕ್ಲೋಮ್ ಅಂತ ಹೇಳಿ ಬರ್ಕೊಳ್ಳಿ. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಬರೆದಿದ್ದೇನೆ ಅಂತ ಹೇಳಿ. ಆಯಿತಾ? ಇದರದೊಂದು ಫೋಟೋ ತೆಗೆದುಕೊಂಡು ಇಟ್ಕೊಳ್ಳಿ. ಪ್ಲಾಂ ಬ್ಲೀಂ ಬ್ಲೋಮ್ ಕ್ಲಾಮ್ ಅಂತ ಹೇಳಿ ಬರೆದುಬಿಟ್ಟು ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಸಮರ್ಪಣೆ ಮಾಡ್ಕೊಳ್ಳಿ. ವೀಕ್ಷಕರೇ, ಕುಂಕುಮವನ್ನು ಸಮರ್ಪಣೆ ಮಾಡಿಕೊಂಡು 2 ಮೆಣಸನ್ನು ಕೂಡ ಅದಕ್ಕೆ ಸಮರ್ಪಣೆ ಮಾಡ್ಕೊಳ್ಳಿ. ಹಾಗೆ ಅಡಿಕೆಯನ್ನು ಕೂಡ ನೀವು ಇಡಬೇಕಾಗ್ತದೆ. ಅಡಿಕೆಯನ್ನು ಕೂಡ ಇಟ್ಟ ನಂತರದಲ್ಲಿ ನೀವು ಮನಸ್ಸಿನಲ್ಲಿ ಅವರ ಆಕಾರವನ್ನು, ಅವರ ದೇಹದ ಆಕಾರವನ್ನು, ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅವರ ದೇಹದ ಆಕಾರವನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಅವರನ್ನು ಆಹ್ವಾನ ಮಾಡಬೇಕು. ಅವರು ನಿಮಗೆ ಸಿಗ್ತಾ ಇದ್ದಾರೆ, ನಿಮ್ಮ ಜೊತೆ ಬರ್ತಾ ಇದ್ದಾರೆ, ನಿಮ್ಮ ಹಿಂದೆ ಬರ್ತಾ ಇದ್ದಾರೆ ಅಂತ ನೀವು ನಿಮ್ಮ ಮನಸ್ಸಿನಲ್ಲಿ ಕಲ್ಪನೆಗಳನ್ನು ಮಾಡ್ಕೊಳ್ತಾ ಬರಬೇಕು. ಆಯಿತಾ? ಇದನ್ನು ಇದೇ ರೀತಿಯಾಗಿ ಒಂದು ಬಿಳಿಯ ಕರ್ಚೀಫ್, ಬಿಳಿಯ ಟವಲ್ ಏನಿರುತ್ತಲ್ಲ ಅದರಲ್ಲಿ ಇದೇ ರೀತಿಯಾಗಿ ಕಟ್ಟಿಕೊಂಡು ನಿಮ್ಮ ಜೋಬಿನಲ್ಲಿ, ಪರ್ಸಿನಲ್ಲಿ ಇಟ್ಟುಕೊಂಡು ಅವರ ಬಳಿ ಹೋಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇವಲ 3 ಸೆಕೆಂಡ್ ನೋಡಿದ್ರೆ ಸಾಕು. ಅವರು ನಿಮ್ಮ ಕಣ್ಣು, ನೀವು ಅವರ ಕಣ್ಣು ನೋಡಿದ್ರೆ ಸಾಕು. ಖಂಡಿತವಾಗ್ಲೂ ಕೂಡ ನೀವು ಕರೆಯುವ ಅಗತ್ಯ ಇಲ್ಲ. ನೀವು ಬೇಡ ಅಂತ ದೂರ ತಳೆದ್ರು ಕೂಡ ಅವರೇ ನಿಮ್ಮ ಹಿಂದೆ ಬರ್ತಕ್ಕಂತಹ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ತಂತ್ರ ಇದಾಗಿದ್ದು. ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ, ನಿಮ್ಮ ಪ್ರೀತಿ ನಿಮ್ಮ ಜೀವನದಿಂದ ದೂರವಾಗಿದ್ದರೆ ಮಾತ್ರ ಇದನ್ನು ಉಪಯೋಗಿಸಿ. ಈ ತಂತ್ರವನ್ನು ಇಂದು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ವೀಕ್ಷಕರೇ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಅದೇ ರೀತಿಯಾಗಿ ಯಾವುದೇ ಸಮಸ್ಯೆ ಇತ್ತು ಅಂದರೂ ಕೂಡ ಈ ತಂತ್ರ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೂ ಕೂಡ ಒಂದೇ ಒಂದು ಕರೆ ಮಾಡಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಖಂಡಿತವಾಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನಾವು ಮಾಡುವಂತಹ ಅಘೋರ ತಂತ್ರಗಳು, ಮಂತ್ರ ವಿದ್ಯೆಗಳು ಎಲ್ಲವನ್ನು ಕೂಡ ಮೊದಲು ನೀವೇ ನೋಡಿ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ.